ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. SSP ಸ್ಕಾಲರ್ಶಿಪ್ 2024-25ನೇ ಸ್ಕಾಲರ್ಶಿಪ್ಗೆ ಒಂದು ಲಾಸ್ಟ್ ಡೇಟ್ ಆದರೆ ಕನ್ಫರ್ಮ್ ಆಗಿದೆ. ಈ ಒಂದು ಲಾಸ್ಟ್ ಡೇಟನ್ನು ನೋಡಿದ್ದಾದಮೇಲೆ ನನಗೇನೆ ರಿಯಲಿ ಶಾಕಿಂಗ್ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಈ ಒಂದು ಲಾಸ್ಟ್ ಡೇಟ್ ಕುರಿತು ಒಂದಿಷ್ಟು ಅಪ್ಡೇಟ್ಸನ್ನು ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಪಟ್ಟಂತ ಚಾನಲ್ಗೆ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಮರಿದೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, ಮೊದಲಿಗೆ ನೀವೊಂದು ವೆಬ್ಸೈಟ್ಗೆ ಬಂದಾಗ ಲಾಸ್ಟ್ ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನೇ ಒಂದು ರೀತಿ ಆಪ್ಷನ್ಸ್ ಆದರೆ ತೋರಿಸ್ತಿರಲಿಲ್ಲ. ಬಟ್ ಈಗ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಹಿಯರ್ ಅಂತ ಇದೆ. ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಪೋಸ್ಟ್ ಮ್ಯಾಟ್ರಿಕ್ ಸ್ಟೂಡೆಂಟ್ಸ್ಗೆ ಇದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಇದೇ ತಿಂಗಳು 15ನೇ ತಾರೀಕಿದೆ. ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ಬಂದು 13ನೇ ತಾರೀಕು. ಇನ್ನು ಕೇವಲ ನಾಳೆ ಆಚೆ ನಾಡಿದ್ದಷ್ಟೇ 2 ದಿನ ಅಷ್ಟೇ ಟೈಮನ್ನು ಕೊಟ್ಟಿದ್ದಾರೆ. 15ನೇ ತಾರೀಕಿಗೆ ಲಾಸ್ಟ್ ಇದೆ. ಇದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ. ಬೇರೆ ಡಿಪಾರ್ಟ್ಮೆಂಟ್ಸ್ದು ಸದ್ಯಕ್ಕಂತೂ ಇನ್ನೂ ಮೆನ್ಷನ್ ಮಾಡಿಲ್ಲ, ಲಾಸ್ಟ್ ಡೇಟನ್ನು ಕನ್ಫರ್ಮ್ ಮಾಡಿದೆ. ಸೊ ಇದರಲ್ಲಾದರೆ ಅಪ್ಡೇಟ್ ಆಗಿಲ್ಲ. ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿರೋದು, ಬ್ರದರ್ ಆಗಿದ್ರೆ ಈಗ 15ನೇ ತಾರೀಕು ಲಾಸ್ಟ್ ಡೇಟ್ ಇದೆಯಲ್ವ, ನಾನು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಹೋದರೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸ್ಟೂಡೆಂಟ್ಸ್ಗೆ ಯಾಕೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕೆ ಹೋದರೆ ಆಗ್ತಿಲ್ಲ ಅಂತ ಅಂದ್ರೆ, ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ದು ಅಕಾಡೆಮಿಕ್ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ. ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಅವರ ಒಂದು ಯೂನಿವರ್ಸಿಟಿಗಳ ಕಡೆಯಿಂದ ಲಾಸ್ಟ್ ಸೆಮ್ದು ರಿಸಲ್ಟ್ಸೇ ಬಂದಿಲ್ಲ, ಅವ್ರು ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಯೂನಿವರ್ಸಿಟಿ ಕಡೆಯಿಂದ ಆಗಿರ್ಬೋದು, ಕಾಲೇಜ್ ಕಡೆಯಿಂದ ಆಗಿರ್ಬೋದು, ಇವರ ಒಂದು ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಲ್ಲ, ಹಾಗಾಗಿ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ. ಬಟ್ ಮೋಸ್ಟ್ ಆಫ್ ದಿ ಯೂನಿವರ್ಸಿಟಿಗಳಲ್ಲಿ ಇನ್ನೂ ಲಾಸ್ಟ್ ಸೆಮ್ ರಿಸಲ್ಟ್ಸೇ ಬಂದಿಲ್ಲ. ಇವರೆಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅಂದರೆ, ಇರುವಂಥ ಸತ್ಯನ ಹೇಳ್ತೀನಿ, ನಿಮಗೆ ರಿಸಲ್ಟ್ ಬಂದು ನಿಮ್ಮ ಒಂದು ಕಾಲೇಜಲ್ಲಿ ಅಪ್ಡೇಟ್ ಮಾಡೋವರೆಗೂ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಓಕೆನಾ, ನೀವು ಟ್ರೈ ಮಾಡಿದ್ರೂ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಈಗ 2024-25ನೇ ಸಾಲಿನ ಅಕಾಡೆಮಿಕ್ ಇಯರ್ಗೆ ಯಾರಾದರೂ ಹೊಸದಾಗಿ ಅಡ್ಮಿಷನ್ ಆಗಿರ್ತಾರೆ, ಅಂದರೆ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸು. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ BSc ಸ್ಟೂಡೆಂಟ್ಸು, BCom ಸ್ಟೂಡೆಂಟ್ಸು, BCA ಸ್ಟೂಡೆಂಟ್ಸು, ಈಗ ಅವರು ಕಾಲೇಜಸ್ಗೆ ಆಲ್ರೆಡಿ ಹೋಗ್ತಿರ್ತಾರೆ, ಅವ್ರಿಗೆ ಸ್ಟಾರ್ಟ್ ಆಗಿದೆ, ಅವರ ಒಂದು ಡೀಟೇಲ್ಸ್ ಅಪ್ಡೇಟ್ ಆಗಿದೆ, ಅವ್ರ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೋಬೋದು, ಯಾವುದೇ ಒಂದು ರೀತಿಯ ತೊಂದರೆ ಇಲ್ಲ. ಈ ಪ್ರಾಬ್ಲಮ್ ಇರೋದು ಯಾರಿಗಂದ್ರೆ 2024-25ನೇ ಸಾಲಿನಲ್ಲಿ ಈಗ KCET ಕೌನ್ಸಿಲಿಂಗು, ನೀಟ್ ಕೌನ್ಸಿಲಿಂಗಲ್ಲಿ ಒಂದು BSc ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಮೆಡಿಕಲ್ ಸ್ಟೂಡೆಂಟ್ಸು, ಡೆಂಟಲ್ ಸ್ಟೂಡೆಂಟ್ಸು, ಆಯುಷ್ ಸ್ಟೂಡೆಂಟ್ಸು, ಆ್ಯಂಡ್ ನೆಕ್ಸ್ಟ್ ಈಗ ಡಬಲ್ ಡಿಗ್ರಿ ಮಾಡೋವಂಥವ್ರು PG CET ಸ್ಟೂಡೆಂಟ್ಸು, ಇವ್ರು ಯಾರಿಗೂ ಇನ್ನೂ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಯಾಕಂತಂದರೆ ಅವ್ರಿಗೆ ಇನ್ನೂ ಕಾಲೇಜೇ ಅಲರ್ಟ್ ಆಗಿಲ್ಲ, ಕೌನ್ಸಿಲಿಂಗ್ಗಳೇ ಇನ್ನೂ ನಡೀತಿದ್ದಾವೆ. ಹಾಗಾಗಿ ಈ ಸ್ಟೂಡೆಂಟ್ಸ್ ಎಲ್ಲ ಏನು ಕೇಳ್ತಿದ್ದಾರೆ, ಸರ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇದೇ ತಿಂಗಳು 15ನೇ ತಾರೀಕು ಕ್ಲೋಸ್ ಮಾಡಿಬಿಟ್ರೆ ನಾವು ಸ್ಕಾಲರ್ಶಿಪ್ಪನ್ನು ಯಾವ ರೀತಿ ಪಡ್ಕೊಳ್ಳೋದು, ಇದೇ ಒಂದು ಡೇಟು ಕನ್ಫರ್ಮ್ ಅಂತ ಕೇಳ್ತಿದ್ದಾರೆ. ನೋಡಿ, ಖಂಡಿತವಾಗ್ಲೂ ಈ ಒಂದು ಡೇಟ್ ಆದರೆ ಕನ್ಫರ್ಮ್ ಅಲ್ಲ. ಓಕೆನಾ, ಕನ್ಫರ್ಮ್ ಆಗಲೂಬಾರ್ದು. ನಾನು ಇದೇ ರಿಕ್ವೆಸ್ಟ್ ಮಾಡ್ಕೋತೀನಿ, ಇವ್ರಿಗೇನಾದರೂ 15ನೇ ತಾರೀಕಿಗೆ ಕ್ಲೋಸ್ ಮಾಡಿಬಿಟ್ರು ಅಂತ ಅಂದರೆ ಈ ಸ್ಕಾಲರ್ಶಿಪ್ಪು ಒಂದು 100% ಸ್ಟೂಡೆಂಟ್ಸಲ್ಲಿ 50% ಸ್ಟೂಡೆಂಟ್ಸನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಸ್ಕಾಲರ್ಶಿಪ್ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಲೇಬೇಕು. ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ಸು 90% ಆದರೆ ಇದೆ. ಬಟ್ ಲಾಸ್ಟ್ ಇಯರ್ ಆದಂಗೆ ಆಗದೇ ಇರಲಿ ಅಂತ ಹೇಳಿಬಿಟ್ಟು ನನ್ನ ಒಂದು ಒಪಿನಿಯನ್. ಯಾಕೆ ಗೊತ್ತಾ, ಇಲ್ಲಿ ಒಂದು 2023-24ನೇ ಸಾಲಿನ SSP ಸ್ಕಾಲರ್ಶಿಪ್ ಅಲ್ಲಿ ಕೇವಲ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಮಾತ್ರ ಲಾಸ್ಟ್ ಡೇಟನ್ನು ಬೇಗ ಕ್ಲೋಸ್ ಮಾಡಿಬಿಟ್ರು. ಉಳಿದಿರುವಂಥ ಬೇರೆ ಡಿಪಾರ್ಟ್ಮೆಂಟ್ಸು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡೋದಕ್ಕೆ ಆಯಿತು. ಬಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಆಗಲಿಲ್ಲ. ಈಗಾಗಲೇ ಸ್ಟೂಡೆಂಟ್ಸ್ ಅದನ್ನು ರಿಪೋರ್ಟ್ ಮಾಡಿದ್ರು, ಒಂದಿಷ್ಟು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾದರೂ. ಈಗಲಾದ್ರೂ 2024-25ನೇ ಸಾಲಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಈಗ ಏನೊಂದು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ 15ನೇ ತಾರೀಕಿಗೆ, ದಯವಿಟ್ಟು ಇದನ್ನು ಪೋಸ್ಟ್ಪೋನ್ ಮಾಡಲೇಬೇಕು. ಇಲ್ಲ ಅಂತ ಅಂದರೆ ಇಲ್ಲಿ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಇದೊಂದು ರೀತಿಯ ಅನ್ಯಾಯ ಥರನೇ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಸ್ಟೂಡೆಂಟ್ಸು, ನೀವು ಯಾರೂ ಸದ್ಯಕ್ಕೆ ವರಿ ಆಗೋದಕ್ಕೆ ಹೋಗಬೇಡಿ. 15ನೇ ತಾರೀಕು ಇದೆ ಅಂತ ಹೇಳಿಬಿಟ್ಟು ಇದನ್ನು 99% ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ಆದರೆ ಇದೆ. ಎಕ್ಸ್ಟೆಂಡ್ ಮಾಡ್ತಾರೆ. ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿರಿ. ಇದು ನೆಕ್ಸ್ಟ್ ಫರ್ದರ್ ಅಪ್ಡೇಟ್ಸನ್ನು ನಾನು ಮಾಡ್ತಿರ್ತೀನಿ. ಆ್ಯಂಡ್ ಹಾಗೇನು ನನ್ನಿಂದ ಆದಷ್ಟು ಹೆಲ್ಪ್ಸನ್ನು ನಾನು ಮಾಡ್ತೀನಿ. ಆದಷ್ಟು IRTCಗೆ ತಲುಪೋ ಪ್ರಯತ್ನ ಮಾಡ್ತೀನಿ. ಸ್ಟೂಡೆಂಟ್ಸ್ಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ, ಇವ್ರು ಅಪ್ಲೈ ಮಾಡೋದಕ್ಕಾಗ್ತಿಲ್ಲ ಏನೋ ಅಂತ ಹೇಳಿಬಿಟ್ಟು ನನ್ನಿಂದ ಎಷ್ಟು ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನಾನು ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಜಸ್ಟ್ ನನಗೆ ನಿಮ್ಮ ಒಂದು ಸಪೋರ್ಟ್ ಬೇಕು. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈಗ ಫರ್ದರ್ ಅಪ್ಡೇಟ್ ಕಡೆಗೆ ಬರೋದಾದರೆ 2024-25ನೇ ಸಾಲಿನ SSP ಸ್ಕಾಲರ್ಶಿಪ್ ಬಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಇದೇ ತಿಂಗಳು 15ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ಟೂಡೆಂಟ್ಸ್ ಯಾರು ವರಿ ಆಗೋದಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ನಾನು ಸ್ಟೂಡೆಂಟ್ಸಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಈಗ ನೆಕ್ಸ್ಟ್ ನಿಮ್ಮ ಒಂದು ರಿಸಲ್ಟ್ ಬಂದಿದ ತಕ್ಷಣ ಅಥವಾ ನಿಮ್ಮ ಒಂದು ಡೀಟೇಲ್ಸ್ ಅಪ್ಡೇಟ್ ಆಗಿದ ತಕ್ಷಣ ನಿಮ್ಮಿಂದ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗ್ತಿದೆ, ಎಲ್ಲ ಒಂದು ಸ್ಟೆಪ್ಸು ಕಂಪ್ಲೀಟ್ ಆಗ್ತಿದೆ ಅಂತ ಅಂದರೆ ಒಂದೇ ಒಂದು ದಿನಾನು ತಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, 1 ಅವರ್ ತಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಒಂದು ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡ್ಕೋಬೇಡಿ. ಓಕೆನಾ. ಆ್ಯಂಡ್ ಇವತ್ತಿನ ಈ ವಿಡಿಯೋ ಯಾರಾದರೂ KCET ಆ್ಯಂಡ್ ಆಗಿನೂ ನೀಟ್ ವಿದ್ಯಾರ್ಥಿಗಳು ನೋಡ್ತಿದ್ರೆ ತುಂಬ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಕಾಲೇಜಸ್ಗೆ ಹೋಗಬೇಕಾಗುತ್ತಾ, ಕಾಲೇಜಸ್ಗೆ ಹೋಗಿದ್ದಾದಮೇಲೆ USN ನಂಬರ್ಸನ್ನು ಕೊಡಬೇಕು, ಅದನ್ನು ಅಪ್ಡೇಟ್ ಮಾಡಬೇಕು. ಇನ್ನೂ ನಿಮಗೆ 1 ತಿಂಗಳು ಪ್ರೊಸೀಜರ್ ಆದರೆ ನಡಿಬೇಕು ನಿಮ್ಮ ಒಂದು ಕಾಲೇಜ್ ಕಡೆಯಿಂದ USN ಬರೋದಕ್ಕೆ, ಯೂನಿವರ್ಸಿಟಿ ಕಡೆಯಿಂದ. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಇನ್ನೂ 1 ತಿಂಗಳವರೆಗೂ ಒಂದು ಲಾಸ್ಟ್ ಡೇಟನ್ನು ಓಪನ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಇನ್ನೂ ಎಷ್ಟು ದಿನಗಳ ಕಾಲ ಬೇಕಾದರೂ ಮಾಡಲೇಬೇಕಾಗುತ್ತೇನೋ ನನಗಂತೂ ಗೊತ್ತಿಲ್ಲ. ಯಾಕಂತ ಅಂದರೆ ಅಕಾಡೆಮಿ
ಅಕಾಡೆಮಿಕ್ಕೆ ಕರೆಕ್ಟಾಗಿ ಅವ್ರು ಕಂಪ್ಲೀಟ್ ಮಾಡಿಲ್ಲ, ಯೂನಿವರ್ಸಿಟಿ ಕಡೆಯಿಂದ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು ಅಥವಾ KEA ಕಡೆಯಿಂದ ಕೌನ್ಸಿಲಿಂಗ್ಸು ಆನ್ ಟೈಮ್ ನಡೆದಿಲ್ಲ ಅಂತ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬೇರೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಲಾಸ್ಟ್ ಡೇಟ್ಸ್ ನಾವು ಓಪನ್ ಮಾಡಲೇಬೇಕು. ಓಕೆನಾ ಸ್ಟೂಡೆಂಟ್ಸು? ಸದ್ಯಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ, ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿಮಾ ಸ್ಟಾರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.